ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಆಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ಕೊಳ್ತೀನಿ, ನನ್ನ ದಿನನಿತ್ಯ ಏನಿರುತ್ತೆ ಅದನ್ನು. ಆ್ಯಂಡ್ ನಾನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಗೈಡ್ನ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾದಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ನನಗೆ ತುಂಬ ಜನ ಕೇಳ್ತಾ ಇದ್ರು, ಹೇಗೆ ಮಾಡೋದು ಮೇಡಮ್, ನಮಗೂ ತಿಳಿಸ್ಕೊಡಿ, ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ. ಆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅಂದರೆ ಇನ್ಸ್ಟಾದಲ್ಲಿ ಶಾರ್ಟಾಗಿ ಹೇಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಬ್ಯಾಕ್ ವೀಡಿಯೋಸ್ನ ನೀವು ನೋಡ್ಬೋದು. ನಾನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಹೇಗೆ ಸ್ಟಾರ್ಟ್ ಮಾಡೋದು, ಮೀಸೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗೋದು, ಆ್ಯಂಡ್ ಆಟೋ ಡಿ ಎಮ್ನ ಯಾವ ರೀತಿ ಮಾಡೋದು, ಇದೇ ರೀತಿ ಅಫಿಲಿಯೇಟಿಂಗ್ಗೆ ತುಂಬ ಕನೆಕ್ಟ್ ವಿಷಯಗಳಿದೆ. ಅದನ್ನೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಸ್ವಲ್ಪ ಶೇರ್ ಮಾಡಿದ್ದೀನಿ, ಇನ್ನಷ್ಟು ವಿಷಯಗಳಿದೆ, ಅದನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮ್ಗೇನಾದರೂ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಿ, ನಾನು ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಗೇನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಸೋಮವಾರದ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಹೀಗೆ ಇರುತ್ತೆ, ಬಟ್ ಸೋಮವಾರ ಸ್ವಲ್ಪ ಲೇಸಿನೆಸ್ಸು, ಯಾಕಂದರೆ ಭಾನುವಾರ ಫುಲ್ ಆರಾಮಾಗಿ ಇದ್ಬಿಡ್ತೀವಿ ಮನೆಯಲ್ಲಿ. ಸೋಮವಾರ ಬೆಳಗ್ಗೆ ಸ್ವಲ್ಪ ಬೇಗ ಇಡಬೇಕು ಅಂದರೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಯಾವಾಗಲೂ ಸ್ವಲ್ಪ ಏನಾದರೂ ಮಾಡ್ತಾ ಇರಬೇಕು ಅನ್ನೋ ಏನಂತಾರೆ ಪರ್ಸನ್ ನಾನು. ಆ ರೀತಿ ಪರ್ಸನ್, ಸುಮ್ಮನೆ ಕೂರೋಕ್ಕೆಲ್ಲ ನನಗಾಗಲ್ಲ. ಆ್ಯಂಡ್ ನನಗೆ ನನ್ನ ಈಗಿನ ಲೈಫಲ್ಲಿ ನಾನು ತುಂಬಾ ಚೇಂಜಸ್ ಆಗಿದ್ದೀನಿ. ಏನಂದರೆ ಸ್ವಲ್ಪ ಬ್ಯುಸಿ ಆಗ್ತಾ ನಾವು ತುಂಬ ಕಲಿತೀವಿ, ತುಂಬಾ ವಿಷಯನ ತಿಳ್ಕೊಳ್ತೀವಿ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಏನು ಇನ್ಸ್ಟಾಗ್ರಾಮು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ನಾನು ತುಂಬಾ ಚೇಂಜಸ್ನ ಆಗಿದೆ. ಅದು ಏನಂತಾರೆ, ಈ ಆನ್ ಟೈಮ್ ಆ ಟೈಮ್ಗೆ ಇದನ್ನು ಮಾಡಬೇಕು, ಈ ರೀತಿಯೇ ಮಾಡಬೇಕು, ಇದೇ ರೀತಿ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ತುಂಬಾ ಚೇಂಜಸ್ ಆಗಿದೆ. ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಆಗೋದು ತುಂಬಾ ಮುಖ್ಯ. ಯಾಕಂದರೆ ನಾವು ಫ್ರೀಯಾಗಿದ್ದಾಗ ಕೆಲವ್ರಿಗೆ ಮಾತಾಡೋರ್ಗು ಏನದು ಅಂದರೆ ಅವ್ರ ಬಾಯಿಗೆ ಸಿಕ್ದಾಗ ಆಗ್ತೀವಿ. ಆ್ಯಂಡ್ ನಾವು ಕೂಡ ಏನದು ನಮಗೂ ಕೂಡ ಏನೋ ಅಯ್ಯೋ ನಾವೇನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋರಾ ಅಂತ ಅನಿಸುತ್ತಾ, ಏನೇನೋ ಮೈಂಡಲ್ಲಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆದಾಗ ಯಾವುದೂ ಆ ಮೈಂಡ್ಗೆ ಬರಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಪಕ್ಕದಲ್ಲಿ ಇರೋರ ಬಗ್ಗೆನೂ ನಮಗೆ ಏನದು ಅವ್ರ ಬಗ್ಗೆನೂ ನಮಗೆ ಯೋಚನೆ ಮಾಡೋಷ್ಟು ಟೈಮ್ ಕೂಡ ಇರಲ್ಲ. ಆ ರೀತಿ ಇರುತ್ತೆ ಲೈಫು. ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಬೇಕು ಅಂತ ನನಗನ್ನಿಸ್ತು ಇವಾಗ. ನನ್ನ ಯೂಟ್ಯೂಬ್ ಜರ್ನಿ ನನಗೆ ಹೇಗಿರುತ್ತೋ ನಂಗೆ ಗೊತ್ತಿಲ್ಲ ಮುಂದೆ, ಬಟ್ ಅದರಲ್ಲಿ ನನಗೇನು ಸಂಪಾದನೆ ಮಾಡ್ತೀನೋ ಇನ್ನೊಂದೇನೋ ನನಗೆ ಗೊತ್ತಿಲ್ಲ ಮುಂದೆ ಏನಿದೆ ಅಂತ. ಇವತ್ತಿನವರೆಗೂ ಏನಂತಾರೆ, ನಿಮಗೆ ಗೊತ್ತಿರುತ್ತಲ್ಲ ಏನೇನು ಸ್ಟೆಪ್ಸ್ ಇರುತ್ತೆ ಯೂಟ್ಯೂಬಲ್ಲಿ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ಬಟ್ ಏನೇ ಅರ್ನಿಂಗ್ಸ್ ಇಲ್ಲದೆ ಇರ್ಬೋದು, ಬಟ್ ನನ್ನ ಲೈಫಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ಗೊತ್ತಿಲ್ಲ ನಿಮ್ಮ ಜೊತೆನೂ ಈ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅನ್ನಿಸ್ತು. ನಾನು ಈ ವಿಡಿಯೋ ಮಾಡಿದ್ದು ಏನದು ಇಂಟೆನ್ಷನ್ನೇ ಬೇರೆ, ಅಂದರೆ ಉದ್ದೇಶನೇ ಬೇರೆ ಇತ್ತು. ಬಟ್ ನಾನು ವಾಯ್ಸ್ ಕೊಡುವಾಗ ವಾಯ್ಸ್ ನನಗೆ ಆಟೋಮೆಟಿಕ್ಕಾಗಿ ಈ ರೀತಿ ಬರ್ತಾಯಿದೆ. ಗೊತ್ತಿಲ್ಲ ನನಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನು ಅನಿಸುತ್ತೆ ನನಗದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್ ಬಾಯ್.